ಧರ್ಮಸ್ಥಳ ಹೆಣಊತ ಪ್ರಕರಣದ ಅತಿ ದೊಡ್ಡ ಸುದ್ದಿಯನ್ನ ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ವಿಠಲಗೌಡ ತೋರಿಸುತ್ತಿರುವ ಜಾಗದಲ್ಲಿ ತಲೆಬುರುಡೆಗಳು, ಕೈಕಾಲುಗಳ ಮೂಳೆಗಳು ಸಿಗ್ತಾ ಇದೆಯಲ್ಲ. ಧರ್ಮಸ್ಥಳ ಹೆಣಊತ ಪ್ರಕರಣದ ಮೇಲೆ ಅತಿ ದೊಡ್ಡ ನಂಬಿಕೆ ಹುಟ್ಕೊಂಡಿದೆ. SIT ಅಧಿಕಾರಿಗಳು ಕೂಡ ಅತಿ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ. ಹೀಗಿದ್ರೂ ಕೂಡ ಹೆಣಊತ ಪ್ರಕರಣ ಹಳ್ಳ ಹಿಡಿಯುತ್ತಾ ಚಿನ್ನಯ್ಯ ಹಂತ ಹಂತವಾಗಿ ವಿಶ್ವಾಸವನ್ನ ಕಳೆದುಕೊಳ್ಳುತ್ತಿದ್ದಾನೆ. ಆರಂಭದಲ್ಲಿ ಹೇಳಿದ ಎಲ್ಲ ಹೇಳಿಕೆಗಳು ಈಗ ಆಭಾಸ ಅಥವಾ ಸಂಬದ್ಧ ಅಥವಾ ಶುದ್ಧ ಸುಳ್ಳು ಅಂತ ಕರೆಸಿಕೊಳ್ಳೋದಕ್ಕೆ ಕಾರಣ ಏನು? ಚಿನ್ನಯ್ಯ ಆರಂಭದಲ್ಲಿ ಏನು ಹೇಳುತ್ತಿದ್ದ? ಚಿನ್ನಯ್ಯನನ್ನ ಈಗ ನ್ಯಾಯಾಲಯ ಪರಿಗಣಿಸುತ್ತಿರುವ ರೀತಿ ಹೇಗೆ? ಚಿನ್ನಯ್ಯ ಹಂತ ಹಂತವಾಗಿ ವಿಶ್ವಾಸವನ್ನ ಕಳೆದುಕೊಳ್ಳೋದಕ್ಕೆ ಕಾರಣವೇನು? ವಿಠಲಗೌಡ ತೋರಿಸುತ್ತಿರುವ ಜಾಗದ ಮರ್ಮವೇನು? ಇನ್ನಿಬ್ಬರು ನ್ಯಾಯಾಲಯದ ಮೊರೆ ಹೋಗಿದ್ರಲ್ಲ, ನಾವು ತೋರಿಸ್ತೀವಿ ಜಾಗನ, ಮಾಡಿ ಉತ್ಖನನ. ಆದರೆ ಕೋರ್ಟ್ ಯಾಕೆ ನಕಾರ ಮಾಡ್ತು? ನಿಮಗೆ ಅವಕಾಶ ಕೊಡೋದಕ್ಕೆ ಬರೋದಿಲ್ಲ ಅಂತ ಯಾಕೆ ಹೇಳ್ತು? ಎಲ್ಲರೂ ಅರ್ಜಿ ಹಾಕುತ್ತೀರಿ, ಎಲ್ಲರ ಅಭಿಪ್ರಾಯವನ್ನು ಕೂಡ ಸ್ವೀಕಾರ ಮಾಡಿಕೊಂಡು ಉತ್ಖನನಗೆ ಅವಕಾಶ ಕೊಟ್ಟರೆ ಇಡೀ ಧರ್ಮಸ್ಥಳವನ್ನೇ ಅಗಿಬೇಕಾಗಿ ಬರುತ್ತಾ? ಈ ತರಹದ ಪ್ರಶ್ನೆಗಳು ಕಾಡ್ತಿರೋದು ಯಾಕೆ? ಧರ್ಮಸ್ಥಳ ಹೆಣಊತ ಪ್ರಕರಣ ಆರಂಭಗೊಂಡ ದಿನದಿಂದ ಹಿಡಿದು ಈವರೆಗೂ ಕೂಡ ನಿಮ್ಮ ಫ್ರೀಡಮ್ ಟಿವಿ ಆರೋಪ ಪ್ರತ್ಯಾರೋಪದ ಆಧಾರದಲ್ಲಿ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇತ್ತು. ಆದರೆ ಈಗ ಅದಕ್ಕೊಂದು ಲಾಜಿಕಲ್ ಕನ್ಕ್ಲೂಷನ್ ಸಿಕ್ಕಿದೆ. ಹಾಗಾದ್ರೆ ಆ ಲಾಜಿಕಲ್ ಕನ್ಕ್ಲೂಷನ್ ಏನು? ಹಾಗಾದ್ರೆ ಸಿಕ್ಕೇ ಬಿಡ್ತಾ ನ್ಯಾಯ? ಹೆಣಊತ ಪ್ರಕರಣದಲ್ಲಿ ಈವರೆಗೂ ಆಗ್ತಿರೋದೇನು? ನಿನ್ನೆ ಒಂದು ದಿನ ನಡೆದಂತಹ ಡೆವಲಪ್ಮೆಂಟ್ ಇದೆಯಲ್ಲ, ಹೆಣಊತ ಪ್ರಕರಣವನ್ನ ಬೇರೆ ದಿಕ್ಕಿನತ್ತ ತೆಗೆದುಕೊಂಡು ಹೋಗಿ ಚರ್ಚೆಗೆ ಕಾರಣ ಮಾಡಿದೆ. ಹಾಗಾದ್ರೆ ನಿನ್ನೆ ನಡೆದಂತಹ ಡೆವಲಪ್ಮೆಂಟ್ ಏನು? ಕೋರ್ಟ್ನಲ್ಲಿ ನಡೆದಂತಹ ವಾದ ಪ್ರತಿವಾದ ನಿಜಕ್ಕೂ ಕೂಡ ಹೆಣಊತ ಪ್ರಕರಣದ ಮೇಲೆ ಇಡೀ ಕರ್ನಾಟಕದ ಚಿತ್ತ ಮೂಡುವಂತೆ ಮಾಡಿದೆ. ಹಾಗಾದ್ರೆ ಈ ಹೆಣಊತ ಪ್ರಕರಣ ಕ್ಲೋಸ್ ಆಯ್ತಾ? ಏನಾಗಿದೆ, ಏನಾಗಿತ್ತು, ಏನಾಗ್ತಾ ಇದೆ ಎಲ್ಲವನ್ನು ಕೂಡ ಇವತ್ತು ಇಂಚಿಂಚಾಗಿ ಈ ಕಾರ್ಯಕ್ರಮದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀವಿ. ಹಾಗಾದ್ರೆ ಧರ್ಮಸ್ಥಳ ಸತ್ಯ ಸ್ಫೋಟಕ ಮಾಹಿತಿ ಬಹಿರಂಗ. ಧರ್ಮಸ್ಥಳ ಸತ್ಯ ಸ್ಫೋಟಕ ಮಾಹಿತಿ ಬಹಿರಂಗ. ಧರ್ಮಸ್ಥಳದ ವಿರುದ್ಧ ನಡೆದಿರೋದು ಷಡ್ಯಂತ್ರ. ಚಿನ್ನಯ್ಯ ದೂರು ಆಧರಿಸಿ ನಡೆಸಿದ್ದ ತನಿಖೆ ಕ್ಲೋಸ್. ಇದು ಸರ್ಕಾರದ ಸ್ಫೋಟಿಸಿದ ಅತಿ ದೊಡ್ಡ ಸುದ್ದಿ. ಹೈಕೋರ್ಟ್ ಸಾಕ್ಷಿಯಾಗಿ ಹೊರಬಂತು ಘೋರ ಸತ್ಯ. ಮರುಶೋಧಕ್ಕೆ ಕೋರಿ ಸಲ್ಲಿಕೆಯಾಗಿತ್ತು ಹೊಸ ಅರ್ಜಿ. ಈ ವಿಚಾರಣೆಯ ವೇಳೆ ಹೊರಬಿತ್ತು ಅಸಲಿ ಸತ್ಯ. ಫ್ರೀಡಮ್ ಟಿವಿ ನೀಡಲಿದೆ ಇಂಚಿಂಚು ಕಂಪ್ಲೀಟ್ ಮಾಹಿತಿ. ಈ ಘಳಿಗೆ, ಈ ದಿನ, ಈ ಬೆಳ್ಳಂಬೆಳಗ್ಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಅತಿ ಸುದೀರ್ಘವಾದ ಸುದ್ದಿಯನ್ನ. ಧರ್ಮಸ್ಥಳದ ವಿರುದ್ಧ ನಡೆದಿರೋದು ಷಡ್ಯಂತ್ರನ ಅಥವಾ ಷಡ್ಯಂತ್ರವೇ? ಚಿನ್ನಯ್ಯ ದೂರು ಆಧರಿಸಿ ನಡೆಸಿದ್ದ ತನಿಖೆಯೇ ಕ್ಲೋಸ್. ಇದು ಸರ್ಕಾರ ಸ್ಫೋಟಿಸಿದ ಅತಿ ದೊಡ್ಡ ಸುದ್ದಿ. ಸರ್ಕಾರ ಹೈಕೋರ್ಟ್ ಸಾಕ್ಷಿಯಾಗಿ ಹೊರಬಂತು ನಗ್ನ ಸತ್ಯ. ಮರುಶೋಧಕ್ಕೆ ಕೋರಿ ಸಲ್ಲಿಕೆಯಾಗಿತ್ತು ಹೊಸ ಅರ್ಜಿ. ನಾವು ನೋಡಿದ್ದೀವಿ, ನಾವು ಉತ್ಖನನ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ ಸ್ಟೇಟ್ಮೆಂಟ್ ಆಧರಿಸಿ ಉತ್ಖನನ ಮಾಡಬೇಕು. ಧರ್ಮಸ್ಥಳದ ಮಣ್ಣಿನ ಮೇಲೆ JCB ಘರ್ಜನೆ ಮಾಡಬೇಕು. ಹೆಣ ಹೂಳುವುದನ್ನು ಕಂಡಿದ್ದೇವೆ ನಮ್ಮ ನಗ್ನ ನಯನಗಳ ಮೂಲಕ. ಹಾಗಾಗಿ ನಮ್ಮ ಸ್ಟೇಟ್ಮೆಂಟ್ ಅನ್ನು ಕೂಡ ಪರಿಗಣಿಸಿ ಎಂದು ಸಲ್ಲಿಸಲಾಗಿದ್ದ ಅರ್ಜಿ ಇದೆಯಲ್ಲ, ಆ ಅರ್ಜಿಗೆ ಕೋರ್ಟ್ ಹೇಳಿದ್ದೇನು ಗೊತ್ತಾ? ಹೈಕೋರ್ಟ್ ಸಾಕ್ಷಿಯಾಗಿ ಹೊರಬಂತು ಸತ್ಯ. ಅವರೇನೋ ಹೇಳಿದ್ರು, ಇವರೇನೋ ಹೇಳಿದ್ರು, ಅಲ್ಲೇನೋ ಆಗ್ತಾ ಇದೆ, ಈ ಆಗ್ತಾ ಇದೆ ಅಂತೆ ಕಂತೆಗಳ ಸುದ್ದಿ ನಮ್ಮಲ್ಲಿ ಬ್ರೇಕ್ ಆಗೋದಿಲ್ಲ. ಧರ್ಮಸ್ಥಳ ಸತ್ಯ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಧರ್ಮಸ್ಥಳದ ವಿರುದ್ಧ ನಡೆದಿರೋದು ಷಡ್ಯಂತ್ರನ. ಚಿನ್ನಯ್ಯನ ಪ್ರಕರಣದಲ್ಲಿ, ಇದು ವಿಠಲಗೌಡನ ಪ್ರಕರಣದಲ್ಲ, ಎರಡು ಅರ್ಜಿ ಬಂದಿತ್ತಲ್ಲ ಆ ಪ್ರಕರಣದಲ್ಲೂ ಅಲ್ಲ, ಟೋಟಲ್ ಚಿನ್ನಯ್ಯನ ಪ್ರಕರಣ. ಇದು ಸರ್ಕಾರವೇ ಸ್ಫೋಟ ಮಾಡಿರುವ ಅತಿ ದೊಡ್ಡ ಸುದ್ದಿ.
ಹೈಕೋರ್ಟ್ ಸಾಕ್ಷಿಯಾಗಿ ಹೊರಬಂತು ಸತ್ಯ. ಹಾಗಾದರೆ ಬಂದ ಸತ್ಯ ಏನು? ಅದರ ವಿಸ್ತೃತ ರೂಪವನ್ನು ನೀವು ನೋಡಬೇಕಲ್ಲ. ನಾವು ಹೇಳ್ತೀವಿ, ಈ ವಿಚಾರಣೆಯ ವೇಳೆ ಹೊರಬಿದ್ದಂತಹ ಅಸಲಿ ಸತ್ಯ, ಆ ಸತ್ಯದ ಸಾರಾಂಶ ಏನು? ಫ್ರೀಡಂ ಟಿವಿ ನೀಡಲಿದೆ ಇಂಚಿಂಚು ಮಾಹಿತಿ. ಕನ್ಕ್ಲೂಷನ್ ಕೊಡದೆ ಯಾವ ಸುದ್ದಿಯೂ ಕೂಡ ನಮ್ಮಲ್ಲಿ ಬಿತ್ತರ ಆಗೋದಿಲ್ಲ. ಇದಕ್ಕೊಂದು ಎಂಡ್ ಪುಲಿಸ್ ಸ್ಟಾಪ್ ಕೊಟ್ಟೆ ಸುದ್ದಿಯನ್ನು ನಾವು ಮುಗಿಸ್ತೀವಿ. ಹಾಗಾದರೆ ನಿಜಕ್ಕೂ ಚಿನ್ನಯ್ಯನ ಪ್ರಕರಣದಲ್ಲಿ ಷಡ್ಯಂತ್ರ ಎನ್ನುವಂತಹ ವಾಸನೆ ಬರೆದಿದ್ದೇಕೆ? ಧರ್ಮಸ್ಥಳ ಸತ್ಯ ಹೈಕೋರ್ಟ್ನಲ್ಲಿ SPP ಹೇಳಿದ್ದೇನು? ಧರ್ಮಸ್ಥಳದಲ್ಲಿ 100 ಶವ ಹೂತಿದ್ದಾಗಿ ಚಿನ್ನಯ್ಯ ಹೇಳಿದ್ರು. SPP ಪಬ್ಲಿಕ್ ಪ್ರಾಸಿಕ್ಯೂಷನ್ ಹೇಳಿದ್ದೇನು ಹೈಕೋರ್ಟ್ನಲ್ಲಿ? ಧರ್ಮಸ್ಥಳದಲ್ಲಿ 100 ಶವ ಹೂತಿದ್ದಾಗಿ ಚಿನ್ನಯ್ಯ ಹೇಳಿದ್ರು. 164 ಸ್ಟೇಟ್ಮೆಂಟ್ ಮುಖಾಂತರ ದೇಗುಲದ ಆಡಳಿತ ಸೂಚನೆಯ ಮೇರೆಗೆ ದಫನ್ ಮಾಡಿದ್ದೆ. ನಿಮಗೆ ಗೊತ್ತಿರಬಹುದು ಈ ಹೇಳಿಕೆ. ಮಹಿಳೆಯರು, ಮಕ್ಕಳ ಶವ ದಫನ್ ಮಾಡಿದ್ದಾಗಿ ಚಿನ್ನಯ್ಯ ಹೇಳಿದ್ದ. ಕೋರ್ಟ್ನಲ್ಲಿ BNS 183 ಅಡಿ ಚಿನ್ನಯ್ಯನ ಹೇಳಿಕೆ ದಾಖಲಿಸಿಕೊಳ್ಳಲಾಗಿತ್ತು. ಚಿನ್ನಯ್ಯನ ಹೇಳಿಕೆ ಆಧರಿಸಿ 13 ಸ್ಥಳಗಳಲ್ಲಿ ಶೋಧ ನಡೆಸಲಾಗಿತ್ತು. ಕೋರ್ಟ್ನಲ್ಲಿ ಕಂಪ್ಲೀಟ್ ವಿವರ ನೀಡಿದ SPP BN ಜಗದೀಶ್. ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ನಾವೀಗ ಬ್ರೇಕ್ ಮಾಡ್ತಾ ಇದ್ದೀವಿ. SPP ವಾದ ಮಂಡಿಸ್ತಾರೆ. ಚಿನ್ನಯ್ಯ 164 ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ಆಧರಿಸಿ ಅಲ್ಲಿ ನಾನು ನೈರ್ಮಲ್ಯ ಸ್ವಚ್ಛತಾಗಾರನಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೆ. ಅದಾದ ನಂತರ ಆಡಳಿತ ಮಂಡಳಿಯ ಒಂದಷ್ಟು ಜನ ನನಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು. ಒಂದಷ್ಟು ಶವಗಳನ್ನು ಹೂಳೋದಾಗಿ ಸೂಚನೆ ಕೊಡ್ತಾ ಇದ್ರು. ಅವರು ಹೇಳಿರುವ ನಿರ್ದೇಶನವನ್ನು ಶಿರಸಾವಹಿಸಿ ಪಾಲನೆ ಮಾಡ್ತಿದ್ದೆ, ಪಾಲಿಸ್ತಾ ಇದ್ದೆ. ಅವರು ಹೇಳಿದಂತೆ ಶವಗಳನ್ನು ಹೂತು ಹಾಕ್ತಿದ್ದೆ. ಒಂದಷ್ಟು ಶವಗಳನ್ನು ಹೂಳುವಂತೆಯೂ ಮತ್ತೊಂದಷ್ಟು ಶವಗಳನ್ನು ಸುಡುವಂತೆಯೂ ಅವರು ನನಗೆ ಹೇಳ್ತಾ ಇದ್ರು. ಅವರೇನು ಹೇಳ್ತಾರೋ ಅದರಂತೆಯೇ ನಾನು ಮಾಡ್ತಾ ಇದ್ದೆ. ಶವ ಹೂಳಲ್ಪಟ್ಟ, ಶವ ಸುಡಲ್ಪಟ್ಟ ಭಾಗಶಃ ದೇಹಗಳ ಪೈಕಿ ಸ್ತ್ರೀಯರದ್ದಾಗಿತ್ತು, ಮಹಿಳೆಯರದ್ದಾಗಿತ್ತು. ಆ ಮಹಿಳೆಯರದ ಸಂಪೂರ್ಣ ದೇಹದ ಭಾಗಗಳಲ್ಲಿ ಯಾರೋ ಅವರಿಗೆ ಸೆಕ್ಸುವಲ್ ಹರಾಸ್ಮೆಂಟ್ ನಡೆಸಿರುವ ನಿಶಾನಿ ವ್ಯಕ್ತವಾಗ್ತಾ ಇತ್ತು. ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕಿರುಕುಳ ಕೊಟ್ಟಿರುವ ಮಾರ್ಕ್ಗಳನ್ನು ನಾನು ನೋಡ್ತಿದ್ದೆ. ಅವರ ಖಾಸಗಿ ಅಂಗಾಂಗಗಳ ಮೇಲೆ ಅತ್ಯಾಚಾರವೆಸಗಿರುವ ಸಿಂಪ್ಟಮ್ಸ್ಗಳು ಪತ್ತೆಯಾಗ್ತಾ ಇತ್ತು, ಲಕ್ಷಣಗಳು ಗೋಚರವಾಗ್ತಾ ಇತ್ತು. ಸಂಶಯಾಸ್ಪದವಾಗಿತ್ತು ಶವಗಳು. ಬೆರಳೆಣಿಕೆಯ ಶವಗಳನ್ನ ಸುಡೋದಕ್ಕೆ ಹೇಳ್ತಾ ಇದ್ರು. ಅದು ಆಸಿಡ್ ಮುಖಾಂತರವಾಗಿ ಸುಟ್ಟು ಹಾಕ್ತಿದ್ರೋ, ಬೆಂಕಿ ಮುಖಾಂತರವಾಗಿ ಅದನ್ನು ದಹಿಸಲಾಗ್ತಾ ಇತ್ತೋ, ಅವೆಲ್ಲವನ್ನೂ ಕೂಡ ಬೇರೆ ಬೇರೆ ಅರ್ಥಗಳಲ್ಲಿ ಚಿನ್ನಯ್ಯ ಉಲ್ಲೇಖ ಮಾಡಿದ್ದ. ಅದಾದ ನಂತರ ಏನಾಯಿತು? ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಡಿಯಲ್ಲಿ ಸಾಕ್ಷಿದಾರನ ಸಂರಕ್ಷಣೆಯ ಹೆಸರಿನಲ್ಲಿ ಭದ್ರತೆ ಕೊಡಲಾಯಿತು. ಅವನು ಹೇಳಿದ ಸ್ಟೇಟ್ಮೆಂಟ್ ಅನ್ನು ಅತಿ ಗಂಭೀರವಾಗಿ ಪರಿಗಣಿಸಿಕೊಳ್ಳಲಾಯಿತು. ಸರ್ಕಾರಕ್ಕೆ ಒತ್ತಡ ಬಿತ್ತು. SIT ರಚನೆಯಾಯಿತು. ಉತ್ಖನನ ಶುರುವಾಯಿತು. ಅದಾದ ಮೇಲೆ ಆತ ಕೊಟ್ಟ ಸ್ಟೇಟ್ಮೆಂಟ್ ಪ್ರಕಾರ ಎಷ್ಟು ಶವಗಳು ಸಿಕ್ತಲ್ಲಿ? ಒಂದೇ ಒಂದು ತಲೆ ಬುರುಡೆಗಳನ್ನು ಹೊರತುಪಡಿಸಿದ್ರೆ, ಒಂದೆರಡು ಮೂಳೆಗಳು ಬಿಟ್ಟರೆ ಇನ್ಯಾವ ಶವಗಳು ಕೂಡ ಪತ್ತೆಯಾಗಿಲ್ಲ. ಸತ್ತವರ ಪಾರ್ಥಿವ ಶರೀರವನ್ನು ತಾತ್ಸಾರವಾಗಿ ಹೇಳ್ತಾ ಇಲ್ಲ, ವಿವರಿಸುವಾಗ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದೆರಡು ಮೂಳೆಗಳನ್ನು ಹೊರತುಪಡಿಸಿದ್ರೆ ಇನ್ಯಾವ ಅಸ್ಥಿಪಂಜರವೂ ಕೂಡ ಅಲ್ಲಿ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಧರ್ಮಸ್ಥಳದ ಸ್ಫೋಟಕ ಸತ್ಯ ಹೈಕೋರ್ಟ್ನಲ್ಲಿ ಅನಾವರಣಗೊಳ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.